ವರ್ಷ 30 ಮದುವೆಗೆ ಹುಡುಗಿ ಸಿಗ್ತಿಲ್ವಾ? ಇದು ನಮ್ಮ ಇಂಡಿಯನ್ ಯುವಕರ ಬಿಗ್ಗೆಸ್ಟ್ ಪ್ರಾಬ್ಲಮ್. ಇದಕ್ ಕಾರಣ ಏನು? ನಮ್ ದೇಶದಲ್ಲಿ ಹುಡುಗಿರಿಲ್ವಾ? ಹಂಗೇನಿಲ್ಲ. ರೀಸೆಂಟ್ ಸರ್ವೆ ಪ್ರಕಾರ ನಮ್ ದೇಶದಲ್ಲಿ ಪ್ರತಿ 1000 ಹುಡುಗರಿಗೆ 940 ಹುಡುಗಿರಿದ್ದಾರೆ. ಸೊ ಅಂತ ದೊಡ್ಡ ಡಿಫರೆನ್ಸ್ ಏನು ಇಲ್ಲ. ಆದ್ರೂ ತುಂಬಾ ಜನಕ್ಕೆ ಹುಡುಗಿ ಸಿಗಲ್ಲ. ಇದಕ್ಕೆ ಕಾರಣ ಏನು ಅಂದ್ರೆ ರಿಯಾಲಿಟಿ ಮತ್ತೆ ಎಕ್ಸ್ಪೆಕ್ಟೇಷನ್ಸ್ ಗಳ ಮಧ್ಯೆ ದೊಡ್ಡ ಡಿಫರೆನ್ಸ್ ಇರೋದು. ಹೆಂಗೆ ಅಂತ ಹೇಳ್ತೀನಿ. ತುಂಬಾ ಜನ ಹುಡುಗರು ಲೈಫ್ ಅಲ್ಲಿ ಸೆಟಲ್ ಆದ್ಮೇಲೆ ಮದ್ವೆ ಆಗೋಣ ಅನ್ಕೊಂತಾರೆ. ಆದ್ರೆ ಹುಡುಗಿರು ಲೈಫ್ ಅಲ್ಲಿ ಸೆಟಲ್ ಆಗೋದಕ್ಕೇನೆ ಮದ್ವೆ ಆಗೋಣ ಅನ್ಕೊಂತಾರೆ. ಇದನ್ನ ನಾನು ತಪ್ಪು ಅಂತಾನು ಹೇಳಲ್ಲ. ಎಲ್ಲರಿಗೂ ಅವರವರದಾದಂತಹ ಕಾರಣಗಳು ಇರ್ತವೆ. ಮಿಡಲ್ ಕ್ಲಾಸ್ ಹುಡುಗಿರು ಬೆಟರ್ ಲೈಫ್ ನ ಬದುಕೋದಕ್ಕೆ ಇಷ್ಟಪಡ್ತಾರೆ. ಆದ್ರೆ ಅದು ತನ್ನ ದುಡಿಮೆಯಲ್ಲಿ ಆಗದೆ ಇದ್ದಾಗ ತಾನು ಮದ್ವೆ ಆಗೋ ಹುಡುಗ ಲೈಫ್ ಅಲ್ಲಿ ಸೆಟ್ಲ್ ಆಗಿರ್ಬೇಕು ಅನ್ಕೋತಾರೆ. ಆದ್ರೆ ನಮ್ ದೇಶದಲ್ಲಿ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ 30 ವರ್ಷದ ಒಳಗಡೆ ಲೈಫ್ ಅಲ್ಲಿ ಸೆಟ್ಲ್ ಆಗೋದು ಕನ್ಸಿನ ಮಾತು. ಯಾಕಂದ್ರೆ ಅವನು ಹುಟ್ಟಬೇಕಾದ್ರೇನೆ ಅವನಿಗೊಂದಿಷ್ಟು ಜವಾಬ್ದಾರಿಗಳು ಬಳುವಳಿಯಾಗಿ ಬಂದಿರುತ್ತೆ. ಅಕ್ಕ ತಂಗಿರ್ ಮದುವೆ ಮಾಡಿಸೋದು, ಮನೆ ಸಾಲ, ಅದು ಇದು ಅಂತ ಕಮಿಟ್ಮೆಂಟ್ ಕ್ಲಿಯರ್ ಮಾಡೋದ್ರೊಳಗಡೆ ಏಜ್ ಬಾರ್ ಆಗ್ಬಿಟ್ಟಿರ್ತಾನೆ. ಒಂದ್ ವೇಳೆ ಅಂತ ದೊಡ್ಡ ಸಾಲ ಅಥವಾ ಜವಾಬ್ದಾರಿ ಇಲ್ಲ ಅಂದ್ರೂ ಕಲ್ತಿರೋ ವಿದ್ಯೆಗೆ ಸರಿಯಾದ ಕೆಲಸ ಸಿಕ್ಕಿರಲ್ಲ, ಇರೋ ಕೆಲಸದಲ್ಲಿ ಒಳ್ಳೆ ಸಂಬಳ ಇರಲ್ಲ, ಹಿಂಗೆ ಏನೇನೋ ಪ್ರಾಬ್ಲಮ್ಸ್ ಇರುತ್ತೆ. ಸೊ 30 ವರ್ಷದ ಒಳಗಡೆ ಹುಡುಗರು ಸೆಟಲ್ ಆಗಲ್ಲ. ಸೆಟಲ್ ಆಗದಿರೋ ಹುಡುಗರಿಗೆ ಹುಡುಗಿ ಕೊಡಲ್ಲ. ಒಟ್ನಲ್ಲಿ ಇಬ್ರಿಗೂ ಮದ್ವೆ ಆಗಲ್ಲ. ಇನ್ನು ದೊಡ್ಡ ದುರಂತ ಅಂದ್ರೆ ತುಂಬಾ ಕಡೆ ಹುಡುಗಿ ಅಣ್ಣಂದ್ರೆ ಲೈಫ್ ಅಲ್ಲಿ ಸೆಟ್ಲ್ ಆಗದೆ ಇನ್ನೂ ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಅವ್ರ ಪೇರೆಂಟ್ಸ್ ನಮ್ಮ ಮಗಂಗೆ ಎಲ್ಲಾದ್ರೂ ಹುಡುಗಿ ಇದ್ರೆ ಹೇಳಿ ಅಂತ ಎಲ್ಲಾ ಕಡೆ ವಿಚಾರಿಸ್ತಿರ್ತಾರೆ. ಆದ್ರೆ ಅದೇ ಪರಿಸ್ಥಿತಿ ಇರುವಂತಹ ಬೇರೆ ಹುಡುಗಂಗೆ ತಮ್ಮ ಮಗಳನ್ನ ಮಾತ್ರ ಯಾವುದೇ ಕಾರಣಕ್ಕೂ ಕೊಡಲ್ಲ. ಇದನ್ನೇ ನಾನು ರಿಯಾಲಿಟಿ ಮತ್ತೆ ಎಕ್ಸ್ಪೆಕ್ಟೇಷನ್ಸ್ ಗಳ ಮಧ್ಯೆ ಇರೋ ಡಿಫರೆನ್ಸ್ ಅಂತ ಕರೆದಿದ್ದು. ಹಂಗಂತ ಹುಡುಗ ಕೋಟ್ಯಾಧೀಶ್ವರ ಆಗ್ಬೇಕು ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ತುಂಬಾ ಜನ ಹುಡುಗಿರು ಎಜುಕೇಟೆಡ್ ಗಳಾಗಿರ್ತಾರೆ, ಸಂಪಾದನೆ ಮಾಡ್ತಿರ್ತಾರೆ. ಸೊ ತನ್ನ ದುಡಿಮೆಗಿಂತ ಹುಡುಗಂಗೆ ಸ್ವಲ್ಪ ಜಾಸ್ತಿ ದುಡಿಮೆ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆದ್ರೆ ಸ್ವಲ್ಪ ಜಾಸ್ತಿ ಅನ್ನೋದು 3000ನೋ 5000ನೋ ಅಲ್ಲ ಅಷ್ಟೇ. ಅವ್ರು ಎಕ್ಸ್ಪೆಕ್ಟ್ ಮಾಡೋ ಸಂಬಳ ತಗೊಳ್ಳೋ ಹೊತ್ತಿಗೆ ಹುಡುಗ ಏಜ್ ಲಿಮಿಟ್ ನ ಕ್ರಾಸ್ ಮಾಡಿರ್ತಾನೆ. ಆದ್ರೆ ಹುಡುಗಿರು ಏಜ್ ಅನ್ನು ಕನ್ಸಿಡರ್ ಮಾಡೋದ್ರಿಂದ ಮ್ಯಾಟ್ರ್ ಮದುವೆ ತನಕ ಹೋಗೋದೇ ಇಲ್ಲ. ತುಂಬಾ ಜನ ಹುಡುಗಿರು ತಾವು SSLC ಫೇಲ್ ಆಗಿದ್ರು ಪರವಾಗಿಲ್ಲ, ಆದ್ರೆ ಮದ್ವೆ ಆಗಕ್ ಮಾತ್ರ ಅವ್ರಿಗೆ ಗೌರ್ಮೆಂಟ್ ಕೆಲಸದೋನೇ ಬೇಕು ಅನ್ಕೋತಾರೆ. ಆದ್ರೆ ಗೌರ್ಮೆಂಟ್ ಕೆಲಸ ಇರೋನು ನಿಮ್ಮನ್ನ ಯಾಕೆ ಮದ್ವೆ ಆಗ್ತಾನೆ? ಅವ್ನು ಇನ್ನೂ ಬೆಟರ್ ಆಪ್ಷನ್ ನೋಡ್ತಾನಲ್ವಾ? ಅಂದ್ರೆ SSLC ಫೇಲ್ ಅಂತ ನಾನು ಸುಮ್ನೆ ಎಕ್ಸಾಂಪಲ್ ಹೇಳಿದೆ. ಬೇಸಿಕಲಿ ಎಲ್ಲಾ ಹುಡುಗಿರಿಗೂ ಗೌರ್ಮೆಂಟ್ ಕೆಲಸ ಇರೋನೇ ಬೇಕು. ಆದ್ರೆ ಹಂಗೆ ಎಕ್ಸ್ಪೆಕ್ಟ್ ಮಾಡಕ್ ಮುಂಚೆ ನೀವೇನಾಗಿದ್ದೀರ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಳ್ಳಿ ಅಷ್ಟೇ. ಜೇಬಲ್ 100 ರೂಪಾಯಿ ಇಟ್ಕೊಂಡು ನಾವು ಕೋಟಿಗೆ ಮಾತಾಡಿದ್ರೆ ಅದಕ್ಕೆ ಅರ್ಥ ಇರಲ್ಲ ಅಲ್ವಾ? ಹಾಸ್ಗೆ ಇದ್ದಷ್ಟು ಕಾಲ್ ಚಾಚು ಅಂತ ಬಾಯಲ್ಲಿ ಹೇಳೋದಕ್ಕಿಂತ ಫಾಲೋ ಮಾಡಿದ್ರೆ ಕೆಲವೊಂದಿಷ್ಟು ಮದುವೆಗಳು ಆಗುತ್ತೆ. ಬಿಸ್ನೆಸ್ ಮಾಡಿರೋರ್ಗಂತೂ ಹುಡುಗಿನೇ ಕೊಡಲ್ಲ ಅಂತಾರೆ. ಅದ್ರಲ್ಲೂ ಮೇನ್ ಆಗಿ ಹೋಟೆಲ್ ಬೇಕರಿ ಮಾಡ್ಕೊಂಡಿರೋರ್ಗೆ. ಹುಡುಗಿ ಕಡೆಯವರು ಅವನಿಗೆ ಎಷ್ಟು ಸಾಲ ಇದೆಯೋ ಏನೋ, ನಾಳೆ ಬಿಸ್ನೆಸ್ ಲಾಸ್ ಆದ್ರೆ ಏನ್ ಮಾಡೋದು ಅಂತೆಲ್ಲ ಯೋಚನೆ ಮಾಡ್ತಾರೆ. ಇದಕ್ಕಿಂತ ಯಾವ್ದಾದ್ರು ಕಂಪನಿಲಿ ಕೆಲ್ಸಕ್ಕೆ ಹೋಗೋನ್ಗೆ ಹುಡುಗಿ ಕೊಡೋಣ ಅನ್ಕೋತಾರೆ. ಆದ್ರೆ ಯೋಚನೆ ಮಾಡಿ, ಮನುಷ್ಯನ್ ಜೀವಕ್ಕೆ ಏನು ಗ್ಯಾರಂಟಿ ಇಲ್ಲ. ಇವತ್ತಿರೋ ನಾಳೆ ಸಾಯ್ಬೋದು. ಅಂತದ್ರಲ್ಲಿ ಬಿಸ್ನೆಸ್ ನಾಳೆ ಲಾಸ್ ಆದ್ರೆ ಏನ್ ಮಾಡೋದು ಅನ್ನೋ ದೂರಾಲೋಚನೆ ಬೇಕಾ? ಕಂಪನಿ ಕೆಲಸ ಮಾಡೋರೇನಲ್ಲೇ ಗೂಟ ಹೊಡ್ಕೊಂಡಿರಕ್ಕಾಗತ್ತಾ? ಅವ್ರನ್ನ ಯಾರು ಕೆಲಸದಿಂದ ತೆಗಿಯಕ್ ಆಗಲ್ವಾ? ಒಬ್ಬ ವ್ಯಕ್ತಿ ಯೌವನದಲ್ಲಿ 10,000ದಿಂದ ಬಿಸ್ನೆಸ್ ನ ಶುರು ಮಾಡಿದ್ರೆ ತನಗೆ ಏಜ್ ಆಗೋ ಹೊತ್ತಿಗೆ ಆ ಬಿಸ್ನೆಸ್ ನ 10 ಕೋಟಿ ತನಕನೂ ಎಕ್ಸ್ಪಾಂಡ್ ಮಾಡುವಂತಹ ಪೊಟೆನ್ಶಿಯಲ್ ಇರುತ್ತೆ. ಆದ್ರೆ ಅದೇ ವ್ಯಕ್ತಿ 10,000 ಸಂಬಳದಿಂದ ಕಂಪನಿ ಕೆಲಸ ಶುರು ಮಾಡಿದ್ರೆ ಹೆಚ್ಚು ಅಂದ್ರೆ ತಾನು ರಿಟೈರ್ಡ್ ಆಗೋ ಹೊತ್ತಿಗೆ ತಿಂಗಳಿಗೆ 1 ರಿಂದ 1.5 ಲಕ್ಷ ಸಂಬಳ ತಗೋಬಹುದು. ಸೊ ನಿಮಗೆ ಯಾವ್ದು ಬೆಟರ್ ಅನ್ಸುತ್ತೆ? ಒಬ್ಬ ಹೋಟೆಲ್ ಓನರ್ ತನ್ನ ಮಗನ್ನ ಡೈರೆಕ್ಟ್ ಆಗಿ ಹೋಟೆಲ್ ಓನರ್ ಮಾಡಬಹುದು. ಆದ್ರೆ ಒಬ್ಬ ಕಂಪನಿ ಮ್ಯಾನೇಜರ್ ತನ್ನ ಮಗನ್ನ ಡೈರೆಕ್ಟ್ ಆಗಿ ಮ್ಯಾನೇಜರ್ ಮಾಡಕ್ ಆಗಲ್ಲ. ಮತ್ತೆ ಅವನ ಮಗನು 0 ಇಂದಾನೇ ಶುರು ಮಾಡಬೇಕು. ಆದ್ರೆ ಕಂಪನಿಯಲ್ಲಿ ಕಂಫರ್ಟ್ ಜಾಸ್ತಿ ಇರುತ್ತೆ, ಬಿಸ್ನೆಸ್ ಅಲ್ಲಿ ಸ್ವಲ್ಪ ರಿಸ್ಕ್ ಇರುತ್ತೆ. ಆದ್ರೆ ಹುಡುಗಿ ಕಡೆಯವರು ರಿಸ್ಕ್ ತಗೊಳ್ಳೋದಕ್ಕೆ ರೆಡಿ ಇರಲ್ಲ. ಅಗೇನ್ ಇದು ಅವರ ಪರ್ಸನಲ್ ಚಾಯ್ಸ್. ನಾವು ಅದನ್ನ ತಪ್ಪು ಅಂತ ಹೇಳಕ್ ಆಗಲ್ಲ. ಒಂದಷ್ಟು ಜನ ಹುಡುಗರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಜೋಲ್ಸಿರ್ಸ್ಕೊಂಡು ನೋಡೋದಕ್ಕೆ, ಲೈಕ್ ಮಾಡೋದಕ್ಕೆ, ಫಾಲೋ ಮಾಡೋದಕ್ಕೆ ಮಾಡರ್ನ್ ಹುಡುಗಿರೇ ಬೇಕು. ಆದ್ರೆ ಮದ್ವೆ ಆಗೋದಕ್ಕೆ ಮಾತ್ರ ಹಳ್ಳಿ ಹುಡುಗಿರ್ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇದು ಯಾವ ತರದ ಮೆಂಟಾಲಿಟಿನೂ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಿಕಾಸ್ ನೀವು ಸೊಸೈಟಿಲಿ ಯಾವ್ದಕ್ಕೆ ಜಾಸ್ತಿ ವ್ಯಾಲ್ಯೂ ಕೊಡ್ತೀರಾ ಅಂತ ಜನರೇ ಹೆಚ್ಚಾಗ್ತಾ ಹೋಗ್ತಾರೆ. ಆದ್ರೆ ಎಲ್ಲಾ ಹುಡುಗರು ಹಂಗಲ್ಲ. ಕೆಲವರಿಗೆ ಹುಡುಗಿ ಹೆಂಗಾದ್ರೂ ಇರ್ಲಿ, ಹುಡುಗಿ ಆಗಿದ್ರೆ ಸಾಕು ನಾನ್ ಮದ್ವೆ ಆಗ್ತೀನಿ ಅನ್ನೋರು ಇದಾರೆ. ಅಂತವ್ರಿಗೂ ಹೆಣ್ ಸಿಗ್ತಿಲ್ಲ. ಯಾಕಂದ್ರೆ ಇವತ್ತಿನ ಹೆಣ್ಮಕ್ಳ ಡಿಮ್ಯಾಂಡ್ ಹೆಂಗಿರುತ್ತೆ ಅಂದ್ರೆ ಹುಡುಗಂಗೆ ಮದ್ವೆ ವಯಸ್ಸಿಗೆ ಬಂದಿರೋ ಅಕ್ಕ ತಂಗಿ ಯಾರು ಇರಬಾರ್ದು ಅನ್ಕೋತಾರೆ. ಯಾಕಂದ್ರೆ ಮುಂದೆ ಅವ್ರ ಮದ್ವೆ ಖರ್ಚು ತನ್ನ ಗಂಡನ ಮೇಲೆ ಬೀಳ್ಬೋದು ಅಂತ. ಹುಡುಗ ಅವರ ಅಪ್ಪ ಅಮ್ಮನ್ ಜೊತೆಗಿರ್ಬಾರ್ದು ಅಂತಾರೆ. ಯಾಕಂದ್ರೆ ಅವ್ರ ಅತ್ತೆ ಮಾವನ್ ಚಾಕ್ರಿ ಮಾಡ್ಬೇಕಾಗತ್ತೆ ಅಂತ. ಸೀರಿಯಸ್ಲಿ ಇದೆಂತ ಕರ್ಮ ಗುರು. ಇನ್ ಕೆಲವರು, ಅದ್ರಲ್ಲೂ ಹಳ್ಳಿ ಹುಡುಗಿರು, ಹುಡುಗ ಮದ್ವೆ ಮಾಡಿ ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬೇಕು ಅನ್ಕೋತಾರೆ. ಅದ್ಯಾಕೆ ಇವ್ರಿಗೆ ಅಷ್ಟೊಂದು ಬೆಂಗಳೂರು ಹುಚ್ಚಿದೆಯೋ ಗೊತ್ತಿಲ್ಲ. ಆದ್ರೆ ಇದರಿಂದ ಹಳ್ಳಿ ಹುಡುಗರಿಗೆ ಮದ್ವೆ ಆಗ್ತಿಲ್ಲ. ಆಗ ಇನ್ ಎಲ್ಲಾ ಹುಡುಗಿರ್ನು ನಾನು ಜನರಲೈಸ್ ಮಾಡಿ ಮಾತಾಡ್ತಿಲ್ಲ. ಹುಡುಗಿರು ಮದ್ವೆ ಆದ್ಮೇಲೆ ತಮ್ಮ ಜೀವನ ಸೆಕ್ಯೂರ್ ಆಗಿರ್ಬೇಕು ಅನ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಆದ್ರೆ ಎಕ್ಸ್ಪೆಕ್ಟೇಷನ್ಸ್ ಗಳು ರಿಯಾಲಿಟಿಗೆ ಹತ್ತಿರದಲ್ಲಿರ್ಲಿ. ತೀರಾ ಗವರ್ಮೆಂಟ್ ಕೆಲಸದವನೇ ಆಗ್ಬೇಕು, ಅಪ್ಪ ಅಮ್ಮನ್ ಜೊತೆಗಿರಬಾರ್ದು ಅನ್ನೋಷ್ಟ್ರ ಮಟ್ಟಿಗೆ ಹೋಗದೆ ಇದ್ರೆ ಸಾಕು ಅಂತ ಹೇಳ್ತಿದ್ದೀನಿ. ರೀಸೆಂಟ್ ಆಗಿ ಯಾರೋ ಹೇಳ್ತಿದ್ರು, ಹುಡುಗಂಗೆ ಅಮ್ಮ ಬದುಕಿದ್ರೆ ನಮ್ ಹುಡುಗಿನ ಕೊಡಲ್ಲ ಅಂತ. ಲವ್ ಯಾರೋ ನೀವೆಲ್ಲ ಏನ್ ಕುದ್ರೆ ವ್ಯಾಪಾರನ ಇದು? ಇವಾಗ ಒಂದ್ ರಿಯಲ್ ಸ್ಟೋರಿ ಹೇಳ್ತೀನಿ, ಬಟ್ ಹೆಸರು ಹೇಳಲ್ಲ. ರೀಸೆಂಟ್ ಆಗಿ ನಮ್ಮ ಕರ್ನಾಟಕದಲ್ಲೇ ಒಂದ್ ಕಡೆ ಹುಡುಗಿ ಅಪ್ಪ ಅಮ್ಮ ಎಲ್ಲಾ ಕಂಡೀಷನ್ ಮೀಟ್ ಆಗೋ ತರದ ಒಂದು ಶ್ರೀಮಂತ ಹುಡುಗನ ಹುಡುಕಿ ಜಾತಕ ಎಲ್ಲ ಮ್ಯಾಚ್ ಆದ್ಮೇಲೆನೆ ಮದ್ವೆ ಆಗ್ತಾರೆ. ಆದ್ರೆ ಮದ್ವೆ ಆದ ಕೆಲವೇ ತಿಂಗಳಲ್ಲಿ ಗೊತ್ತಾಗುತ್ತೆ ಹುಡುಗಿಗೆ HIV ಇದೆ ಅಂತ. ಡಾಕ್ಟರ್ ಇದರ ಮೂಲ ಹುಡುಕ್ದಾಗ ಗೊತ್ತಾಗುತ್ತೆ ಮದ್ವೆ ಆಗಿರೋ ಹುಡುಗನಿಂದಾನೆ ಈ ಕಾಯಿಲೆ ಬಂದಿರೋದು ಅಂತ. ಅಲ್ಲಿಗೆ ಆ ಹುಡುಗಿ ಜೀವನಾನೇ ಸರ್ವನಾಶ ಆಯ್ತು. ಆ ಹುಡುಗಂಗೆ ಇವ್ರು ಅನ್ಕೊಂಡಂಗೆ ಗೌರ್ಮೆಂಟ್ ಕೆಲಸ ಇದೆ, ಶ್ರೀಮಂತ ಬೇರೆ, ಕಾರು ಬಂಗ್ಲೆ ಎಲ್ಲ ಇದೆ. ಆದ್ರೆ ಇದರಿಂದ ಅವಳ ಜೀವನ ಸರಿ ಹೋಗುತ್ತಾ?
ಚಾನ್ಸೇ ಇಲ್ಲ. ಹಾಗಿದ್ರೆ ನಿಜವಾಗ್ಲೂ ಒಂದು ಹುಡುಗಿ ಮದ್ವೆ ಆಗೋದಕ್ಕೆ ನೋಡ್ಬೇಕಾಗಿರೋದು ಏನು? ಗೌರ್ಮೆಂಟ್ ಕೆಲ್ಸ ಇದೆಯಾ, ಬೇರೆ ಮನೆ ಮಾಡ್ತಾನ, ಜಾತಕ ಮ್ಯಾಚ್ ಆಗತ್ತಾ, ಹುಡ್ಗಂಗೆ ಮದ್ವೆ ವಯಸ್ಸಿಗೆ ಬಂದಿರೋ ಅಕ್ಕ ತಂಗಿ ಇದಾರ, ಹುಡ್ಗ ಮದ್ವೆ ಆದ್ಮೇಲೆ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾನ ಅಂತೆಲ್ಲ ಅಲ್ಲ. ನಿಜವಾಗ್ಲೂ ನೋಡ್ಬೇಕಾಗಿರೋದು ಇಬ್ರಿಗೂ ಆರೋಗ್ಯ ಸರಿ ಇದೆಯಾ ಅಂತ. ನೀವು ಜಾತಕ ನೋಡಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಹೆಲ್ತ್ ಸರ್ಟಿಫಿಕೇಟ್ ನೋಡ್ಲೇಬೇಕು. ಬಿಕಾಸ್ ಜಾತಕ ನೋಡಿ ಚೆನ್ನಾಗಿರ್ತೀರಾ ಅಂತ ಹೇಳದ್ಮೇಲೆ ಮದ್ವೆ ಆಗಿ ಡೈವರ್ಸ್ ತಗೊಂಡಿರೋರು ಇದಾರೆ, ಏನೂ ಜಾತಕ ಕೇಳದೆ ಮದ್ವೆ ಆಗಿ ಆರಾಮಾಗಿರೋರು ಇದಾರೆ. ಸೊ ಜಾತಕದ ಮೇಲೆ ಮಾಡೋ ಫೋಕಸ್ ನ ಸ್ವಲ್ಪ ಮೆಡಿಕಲ್ ಸರ್ಟಿಫಿಕೇಟ್ ಮೇಲೆ ಶಿಫ್ಟ್ ಮಾಡಿ. ಬಹುಶಃ ನಿಮಗೆ ಕೇಳಕ್ ಮುಜುಗರ ಆಗ್ಬಹುದು, ನಿಮ್ಗೇನ್ ಕಾಯಿಲೆ ಇಲ್ವಾ, ಫಿಟ್ ಆಗಿ ಅಂತೆಲ್ಲ, ಬಟ್ ಮುಜುಗರ ಪಡ್ಕೊಂಡ್ರೆ ಜೀವನ ನಡೆಯಲ್ಲ. ಬಹುಶಃ ನೀವು ಮೆಡಿಕಲ್ ಸರ್ಟಿಫಿಕೇಟ್ ಕೇಳಿದ್ರೆ ತುಂಬಾ ಜನ ಮದುವೆಗೆ ಮುಂಚೆನೆ ಇಷ್ಟೊಂದು ಡೌಟ್ ಪಟ್ರೆ ಮದ್ವೆ ಆದ್ಮೇಲೆ ಹೆಂಗೆ ಅಂತ ಅನ್ಕೋಬಹುದು. ಬಟ್ ಯಾರನ್ನೂ ಮೆಚ್ಚಿಸೋದಕ್ಕೆ ಲೈಫ್ ರಿಸ್ಕ್ ಅಲ್ಲಿ ಇಡಕ್ ಆಗಲ್ಲ ಅಲ್ವಾ. ಒಂದ್ ಸ್ವಲ್ಪ ಲೇಟ್ ಆಗ್ಬೋದೇನು, ಆದ್ರೆ ಎಲ್ರೂ ಕೂಡ ಒಂದ್ ದಿವಸ ಪ್ರಾಕ್ಟಿಕಲ್ ಆಗಿ ಬದಲಾಗ್ಲೇಬೇಕು, ಆಗ್ತಾರೆ ಕೂಡ.